ಸಚಿವ ಸ್ಥಾನ ವಂಚಿತರ ಅಸಮಾಧಾನ ಶಮನಕ್ಕೆ ಸರ್ಕಸ್ ಜೋರಾಗಿ ನಡೀತಾ ಇದೆ. ಶಾಸಕರ ಮನವೊಲಿಕೆಗೆ ಹೈಕಮಾಂಡ್ ನಾಯಕರು ಕೂಡ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ. ಯಾರಿಗೆಲ್ಲ ಮಂತ್ರಿ ಸ್ಥಾನ ಸಿಕ್ಕಿಲ್ವೋ ಅವರಿಂದ ದೊಡ್ಡ ಮಟ್ಟದ ಅಸಮಾಧಾನ ಇದೆ. ಈ ಅಸಮಾಧಾನ ಶಮನಕ್ಕೆ ಪ್ಲಾನ್ ಆಗ್ತಾ ಇರೋದು. ಹೈಕಮಾಂಡ್ ನಾಯಕರ ಎಂಟ್ರಿ ಕೂಡ ಆಯಿತು. ಶಾಸಕ ಎಂ ಕೃಷ್ಣಪ್ಪ ಹಾಗೆಯೇ ಪ್ರಿಯಾ ಕೃಷ್ಣ ಇವರ ನಿವಾಸಕ್ಕೆ ನಾಯಕರು ಬಂದಿದ್ರು. ಎಂ ಕೃಷ್ಣಪ್ಪ ಜೊತೆಯಲ್ಲಿ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತುಕತೆಯನ್ನು ನಡೆಸಿದ್ರು. ಜೊತೆಗೆ ಸಚಿವ ಜಮೀರ್ ಅಹಮದ್ ಖಾನ್, ಸಚಿವ ಎಚ್.ಸಿ. ಬಾಲಕೃಷ್ಣ ಉಪಸ್ಥಿತರಿದ್ದರು. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಜೊತೆಯಲ್ಲಿ ಸಮಾಲೋಚನೆ ಮಾಡಲಾಗಿದೆ. ಅಪ್ಪ ಮಗನ ಮನವೊಲಿಕೆಗೆ ಸರ್ಕಸ್ ಅನ್ನ ನಡೆಸಿದ್ರು ನಾಯಕರು ಎನ್ನಲಾಗಿದೆ. ಬಟ್ ಈ ಅಸಮಾಧಾನ ಇಲ್ಲಿಗೆ ಶಮನ ಆಗುತ್ತಾ? ಇದು ಕಂಟಿನ್ಯೂ ಆಗಬಹುದಾ? ಹೈಕಮಾಂಡ್ ನಾಯಕರೇ ಕೃಷ್ಣಪ್ಪ ಮನೆಗೆ ಬಂದಿದ್ದಾರೆ, ಅವ್ರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಮುಖ್ಯಮಂತ್ರಿಗಳೇ ಸ್ವತಃ ಎಂ ಕೃಷ್ಣಪ್ಪ ಅವ್ರ ಮನೆಗೆ ಬಂದು ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಿದ್ರೆ ಕೃಷ್ಣಪ್ಪ ಅವರು ಒಪ್ಪಿದ್ರಾ ಎನ್ನುವಂಥ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಹುಟ್ಟಿಕೊಳ್ಳುತ್ತೆ. ಆದರೆ ಆಗಿರುವಂಥ ಬೆಳವಣಿಗೆಯೇ ಬೇರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತಿಗೆ ಒಪ್ಪಲಿಲ್ಲ. ಶಾಸಕ ಎಂ ಕೃಷ್ಣಪ್ಪ ಮಿಸ್ಟೇಕ್ ಆಗಿದೆ, ಅದನ್ನ ಸರಿ ಮಾಡ್ತೀವಿ ಎಂದಿದ್ದಾರೆ. ಬೆಸ್ಟ್ ಏನ್ ಮಾಡೋಕ್ಕಾಗತ್ತೆ ಅದನ್ನ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸಚಿವ ಸ್ಥಾನ ಹೊರತು ಬೇರೇನೂ ಕೊಟ್ಟರು ಒಪ್ಪಿಗೆ ಇಲ್ಲ. ಮಾತುಕತೆ ಬಳಿಕ ಶಾಸಕ ಎಂ ಕೃಷ್ಣಪ್ಪ ಕೊಟ್ಟಿರುವಂತ ಪ್ರತಿಕ್ರಿಯೆ. ಒಂದು ಕಡೆಯಲ್ಲಿ ಸುರ್ಜೇವಾಲಾ ಮಾತಿಗೆ ಎಂ ಕೃಷ್ಣಪ್ಪ ಅವರು ಒಪ್ಪಿಲ್ಲ ಎನ್ನುವ ಡೀಟೇಲ್ಸ್ ಇದೆ. ಮಿಸ್ಟೇಕ್ ಆಗಿದೆ, ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಏನು ಸರಿ ಮಾಡ್ಬೋದು, ಏನು ಮಾಡ್ಬೋದು? ಹೈಕಮಾಂಡ್ ಮಟ್ಟದಲ್ಲಿ ನಿರ್ಧಾರ ಸದ್ಯಕ್ಕಿರುವಂಥ ಪ್ರಶ್ನೆ. ಬೆಸ್ಟ್ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಚಿವ ಸ್ಥಾನ ಹೊರತು ಬೇರೇನು ಕೊಟ್ಟರೂ ಒಪ್ಪಿಗೆ ಇಲ್ಲ ಎನ್ನುವ ಅಭಿಪ್ರಾಯ. ಇತ್ತ ನಾವೆಲ್ಲ ಒಂದೇ ಕುಟುಂಬ, ಕೃಷ್ಣಪ್ಪ ನಮ್ಮ ಕುಟುಂಬದವರು, ಕುಟುಂಬದಲ್ಲಿ ಬೇಡಿಕೆ ಇದ್ದೇ ಇರುತ್ತೆ, ನಾವು ಅದನ್ನು ಪರಿಹರಿಸ್ತೇವೆ. ಕೃಷ್ಣಪ್ಪ ನಮ್ಮ ಕುಟುಂಬದ ಹಿರಿಯರು, ಅವರ ಜೊತೆಯಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಪ್ರಿಯಾ ಕೃಷ್ಣ ಕಾಂಗ್ರೆಸ್ನ ಭರವಸೆಯ ನಾಯಕ, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ MLA ಅವರ ಬೇಸರವನ್ನು ಅವರು ತಿಳಿಸಿದ್ದಾರೆ. ಹೈಕಮಾಂಡ್ ಮತ್ತು ರಾಜ್ಯ ಮುಖಂಡರು, ನಾನು CM ಚರ್ಚೆಯನ್ನು ನಡೆಸ್ತೇವೆ. ಪ್ರಿಯಾ ಕೃಷ್ಣ ಭೇಟಿ ಬಳಿಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೊಟ್ಟಿರುವಂಥ ಹೇಳಿಕೆ. ಎಂ ಕೃಷ್ಣಪ್ಪ ಹಿರಿಯ ಶಾಸಕರು, ಪಕ್ಷದ ನಿಷ್ಠಾವಂತ MLA ಅವರು, ಅವರಿಗೆ ಪರಿಸ್ಥಿತಿ ಅರ್ಥ ಮಾಡಿಸ್ಬೇಕಿತ್ತು. ಮಾತನಾಡೋಕೆ ಬಂದಿದ್ವಿ, ವಿಜೇಂದ್ರಗೆ ಮೊದಲು ಅವ್ರ ಬಗ್ಗೆ ಮಾತನಾಡೋಕೆ ಹೇಳಿ, ಅವರ ಮನೆ ಕ್ಲೀನ್ ಮಾಡಿಕೊಳ್ಳಿ ಅಂತ CM DKಶಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೃಷ್ಣಪ್ಪ ಹಿರಿಯ ಶಾಸಕರು, ಪಕ್ಷದ ನಿಷ್ಠಾವಂತ MLA, ಅವರಿಗೆ ಪರಿಸ್ಥಿತಿ ಅರ್ಥ ಮಾಡಿಸ್ಬೇಕಿತ್ತು. ಇದಕ್ಕಾಗಿ ನಾನು ಅವ್ರ ಮನೆಗೆ ಬಂದೆ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರ ಭೇಟಿ ಬಳಿಕ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಇವರಿಬ್ಬರ ಅಸಮಾಧಾನ ದೊಡ್ಡ ಮಟ್ಟದಲ್ಲಿತ್ತು. ಸದ್ಯ ಅವ್ರ ಮನೆಗೆ ಹೈಕಮಾಂಡ್ ನಾಯಕರ ಎಂಟ್ರಿ ಕೊಟ್ಟರು, ಮುಖ್ಯಮಂತ್ರಿಗಳೇ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯಿತು? ಅವರ ಮನವೊಲಿಕೆ ಸಕ್ಸಸ್ ಆಗಿದೆಯಾ, ಹೇಗೆ? ಸಂಪತ್, ನಿಜಕ್ಕೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಸಾಕಷ್ಟು ಕಾಂಗ್ರೆಸ್ನ ಹಿರಿಯ ನಾಯಕರು ಅಸಮಾಧಾನವನ್ನು ಹೊರಹಾಕಿದ್ರು. ಯಾಕಂದ್ರೆ ನಾವು ಕೂಡ ಕಾಂಗ್ರೆಸ್ಗೆ ಸಾಕಷ್ಟು ದಿನ ದುಡಿದಿದ್ದೇವೆ, ಆದ್ರೂ ಕೂಡ ನಮ್ಮನ್ನ ಗುರುತಿಸಿಲ್ಲ. ಸೊ ಹೀಗಾಗಿ ನಾವು ನಮ್ಮ ಅಸಮಾಧಾನಗೊಂಡಿರುವಂತಹ ಶಾಸಕರೆಲ್ಲ ಒಂದು ಕಡೆ ಸಭೆ ಸೇರಿ, ಕಾರ್ಯಕರ್ತರೆಲ್ಲ ಸಭೆ ಮುಂದಿನ ನಿರ್ಧಾರ ತಗೊಳ್ತೀವಿ ಅಂತ ಹೇಳಿದ್ರು. ಸೊ ಹೀಗಾಗಿ ನೂತನ ಸಚಿವರು ಅಂದ್ರೆ ಯಾವಾಗ ಸಚಿವ ಸಂಪುಟ ಆಯ್ತು, ತದಾದ ನಂತರ ಏನು ಅಂದ್ರೆ ಮಾಗಡಿ ಶಾಸಕ ಬಾಲಕೃಷ್ಣ ಆಗಿರ್ಬೋದು, ಚಲುವರಾಯಸ್ವಾಮಿ ಅವರು ಒಂದಿಷ್ಟು ಅಸಮಾಧಾನಗೊಂಡಿರುವಂತಹ ಶಾಸಕರ ಮನೆಗೆ ಭೇಟಿ ನೀಡಿ ಅವ್ರನ್ನ ಅಂದ್ರೆ ನಾವು ನಿಮ್ಮ ಹೈಕಮಾಂಡ್ ಜೊತೆ ಮಾತಾಡಿಸ್ತೀವಿ, ನೀವು ಯಾವುದೇ ಕಾರಣಕ್ಕೂ ದುಡುಕ್ಬೇಡಿ ಅಂತ ಹೇಳಿದ್ರು. ಆದ್ರೂ ಕೂಡ ಅವರ ಮಾತಿಗೆ ಒಪ್ಪಿರಲಿಲ್ಲ. ಸೊ ಯಾವಾಗ ವಿಜಯನಗರ ಶಾಸಕ ವಿಜಯನಗರ ಅಂತ ಕೃಷ್ಣಪ್ಪ ಜೊತೆಗೆ ಮಗ ಪ್ರಿಯಾ ಕೃಷ್ಣ ಅಸಮಾಧಾನ ಹೊರ ಹಾಕಿದ್ರು. ಸೊ ಯಾವಾಗ ಇನ್ನು ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತನ ಕರೆಸಿ KPCC ಕಚೇರಿ ಮುತ್ತಿಗೆ ಆಗಿರ್ಬೋದು ಪ್ರತಿಭಟನೆಗೆ ಮುಂದಾಗಿದ್ರು. ಸೊ ಆಗ ಎಲ್ಲೋ ಒಂದ್ ಕಡೆ ಕೃಷ್ಣಪ್ಪರನ್ನ ಮನವೊಲಿಸಬೇಕಾಗುತ್ತೆ ಅಂತೇಳಿ ಈಗ ಹೈಕಮಾಂಡ್ ಕೂಡ ಎಂಟ್ರಿ ಕೊಟ್ಟಿರುವಂತದ್ದು. ನಿನ್ನೆ ಏನು ಕೃಷ್ಣಪ್ಪ ಅವರ ಮನೆಗೆ ಭೇಟಿ ನೀಡಿದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆಗೆ CM
ಡಿ.ಕೆ. ಶಿವಕುಮಾರ್ ಹಾಗೂ ಜಮೀರ್ ಅಹಮದ್ ಸೇರಿದಂತೆ ಘಟಾನುಘಟಿ ನಾಯಕರು ಅವರ ಮನೆಗೆ ಭೇಟಿ ನೀಡಿ ಅವ್ರನ್ನ ಮನವೊಲಿಸುವಂತ ಕೆಲಸ ಮಾಡಿದ್ದಾರೆ. ಸೊ ಯಾಕಂದ್ರೆ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಒಂದಿಷ್ಟು ಗೊಂದಲ ಇತ್ತು, ಒಂದಿಷ್ಟು ಸಮಸ್ಯೆ ಇತ್ತು, ಅದೆಲ್ಲದನ್ನು ಕೂಡ ಕೃಷ್ಣಪ್ಪ ಅವ್ರಿಗೆ ಹೇಳಿದ್ದಾರೆ. ಜೊತೆಗೆ ನೀವು ಕೂಡ ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕರಿದ್ದೀರಿ, ಜೊತೆಗೆ ನಿಷ್ಠಾವಂತರಿದ್ದೀರಿ. ಸೊ ನಿಮ್ಗೆ ಏನೋ ಒಂದಿಷ್ಟು ಕಾಂಗ್ರೆಸ್ನಲ್ಲಿ ಮಿಸ್ಟೇಕ್ ಆಗಿದೆ. ಸೊ ಅದನ್ನ ಸರಿಪಡಿಸಿ ನಿಮ್ಗೆ ಏನೆಲ್ಲ ಸಿಗಬೇಕು ಆ ಸ್ಥಾನಮಾನ ನಿಮ್ಗೆ ಕೊಡುವಂತ ಕೆಲಸ ಕಾಂಗ್ರೆಸ್ನಿಂದ ಆಗ್ತಿದೆ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ಆದ್ರೂ ಕೂಡ ಕೃಷ್ಣಪ್ಪ ಮತ್ತೆ ಪ್ರಿಯಾ ಕೃಷ್ಣ ಎಲ್ಲೋ ಒಂದ್ ಕಡೆ ಇವರ ಮಾತಿಗೆ ಎಲ್ಲೋ ಒಪ್ಕೊಂಡಂತೆ ಕಾಣ್ತಾ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ಸಚಿವರಿಗೆ ಏನು ಇವರು ಅಸಮಾಧಾನಗೊಂಡಿದ್ರು, ಕೃಷ್ಣಪ್ಪ ಆಗಿರ್ಬೋದು, ಪ್ರಿಯಕೃಷ್ಣ ಆಗಿರ್ಬೋದು, ಟಿ.ವಿ. ಜಯಚಂದ್ರ ಆಗಿರ್ಬೋದು, ಇನ್ನೂ ಸಾಕಷ್ಟು ಜನರಿಗೆ ಯಾವೆಲ್ಲ ಸೂಕ್ತ ಸ್ಥಾನಮಾನ ಕೊಡ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕಾಗುತ್ತೆ. ಜೊತೆಗೆ ಒಂದಿಷ್ಟು ವಿರೋಧ ಪಕ್ಷದವರು ಕೂಡ ಸಾಕಷ್ಟು ಅವ್ರಿಗೆ ಟೀಕೆಗಳನ್ನ ಮಾಡ್ತಿದ್ರು. ಅದಕ್ಕೆ ಏನು ಸುರ್ಜೇವಾಲಾ ಅವರಿದ್ದಾರೆ, ಫಸ್ಟ್ ಒಂದು ಮನೆ ಅಂದ್ರೆ ಸಾಕಷ್ಟು ಸಮಸ್ಯೆಗಳಿರ್ತವೆ, ಫಸ್ಟ್ ಆ ಮನೆ ಅವ್ರ ಮನೆ ಸಮಸ್ಯೆಯನ್ನ ಕ್ಲಿಯರ್ ಮಾಡ್ಕೊಳ್ಳಿ, ತದಾದ ನಂತರ ನಮ್ಮ ಮನೆಯಲ್ಲಿ ಸಮಸ್ಯೆಯನ್ನ ನಾವು ಕ್ಲಿಯರ್ ಮಾಡ್ಕೊಳ್ತೀವಿ ಅಂತೇಳಿ ಅಂದ್ರೆ ಸುರ್ಜೇವಾಲರು ಹೇಳಿರುವಂತದ್ದು. ಸಂಪಾತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.